ಕುಟುಂಬದವ್ರಿಗೆಲ್ಲ ಕಳ್ಕೊಂಡು ನಾವು ಒಬ್ಬಂಟಿಯಾಗಿ ನಿಂತೀನಿ. ಅದಕ್ಕೆ ಕಾರಣನೇ ನಮ್ಮ ಅಣ್ಣ. ಸಾಕ್ ನಿಂದ್ರಿಸಿ ನಾಟಕ. ಅದಕ್ಕೆ ಇವ್ರಿ ದಿಕ್ಕ ದಿವಾಳಿ ಮಾಡಿಬಿಟ್ಟೇನೆ. ಗೌರ ಆರಾಮೈತಿ? ಹಿಂಗದಿ ನೋಡ್ರಿ, ನೀವ್ ಹೆಂಗಿದ್ದೀರಿ? ಹೆಂಗಿದ್ರಿ? ಏನು ಇರ್ಬೇಕಲ್ಲ, ಹೊತ್ತು ಬಂದಂಗ ಹೊತ್ತು ಕಳಿಬೇಕಲ್ಲ ಗೌರ. ಗೌರ ಎಷ್ಟು ದಿವಸ ಆಯ್ತು ಮಾತಾಡಿ? ಈ ಕಡೆ ನಾ ಮಾತಾಡ್ಬೇಕಂದ್ರ ನನ್ನ ಮಗ ಬಿಡಂಗಿಲ್ಲ, ಆ ಕಡೆ ನನ್ನ ಮಗಳು ಮಾತಾಡ್ಬೇಕಂದ್ರ ನೀವು ಬಿಡಂಗಿಲ್ಲ. ಹೌದು ಗೌರ, ಏನ್ ಮಾಡೋದು, ಪರಿಸ್ಥಿತಿನೇ ಹಂಗೈತಿ ನೋಡು. ಗಂಡ ಹೆಂಡತಿ ಆದ್ರೂ ಕದ್ದು ಕುಡುದು ಕದ್ದು ಮಾತಾಡೋ ಪರಿಸ್ಥಿತಿ ಬಂದೈತಿ ಗೌರ. ತಂಗಿ, ಇಷ್ಟಕ್ಕೆಲ್ಲ ಕಾಣಿ ಯಾರು ಅನ್ನೋದು ನನಗೆಲ್ಲ ಗೊತ್ತಾಯ್ತ. ಜನ್ಮ ಕೊಟ್ಟ ತಂದೆ ತಾಯಿನ ನಮ್ಮಿಂದ ದೂರ ಆಗ್ಯಾರಂದ ಬೇಗ ನಾವ್ ಯಾವತ್ತು ಇನ್ ದೂರ ಆಗೋದು ಬೇಡ. ಈ ಚಿದ್ದ ಸೇಡ ಇನ್ನು ಯಾವತ್ತು ಬೇಡವ. ಇನ್ನು ಅವ್ರಿಗೆ ಈ ಭೂಮಿ ಮ್ಯಾಗ ಬದುಕಲಿಕ್ಕೆ ಬಿಡಂಗಿಲ್ಲ. ಇಬ್ರು ಅವ ಮಗ ಹೊಂಟ್ರಲ್ಲ. ಅವ್ರ ವಿಷಯ ನನ್ನ ಮುಂದೆ ತೆಗಿಬೇಡ ಅಂತ ಹೇಳಿ 100 ಸರಿ ಹೇಳಿನ ಮಗಳ, ಮತ್ತೆ ಅವ್ರ ವಿಷಯ ತೆಗಿತಿ ನೋಡ್ಯವ. ನಮ್ಮ ಕಣ್ಣು ಮುಂದನ ಎಟ್ಟ ಗತ್ತಿಲಿ ಅಪ್ಪ ಮಗಳು ಕೂಡ ಹೆಂಗ್ ಹೊಂಟಾರ. ನಮ್ಮ ಹೊಟ್ಟ್ಯಾಗ ಬೆಂಕಿ ಸುರಿದು ನಕ್ಕೋತ್ ಹೆಂಗ್ ತಿರ್ಗಾಡಕತ್ತಾರ ನೋಡಯವ್ವ. ನೋಡು, ನಿನಗೇನ್ ಗೊತ್ತಿಲ್ಲವ. ಬಾ ಹೋಗೋಣ, ಬಾ. ನಮ್ ಕೆಲ್ಸಿಗೆ ನಾವು ಹೋಗೋಣ, ಅವ್ರ ಕೆಲ್ಸಿಗೆ ಅವ್ರು ಹೋಗ್ಲಿ. ಅವ್ರು ಬದ್ದರ ವಿಚಾರ ಮಾಡಬೇಡ್ನಿ. ಅಂತ ಪುಣ್ಯಾತ್ಮ ನಮ್ಮ ಅಪ್ಪತ್ತು ಹೇಳ್ಕೊಳಕ್ಕೂ ನಮಗ ಅಸಹ್ಯ ಆಗಕತ್ತೈತಿ. ಒಂದ ಊರಾಗ ಒಂದ ಸೀಮ್ಯಾಗ ಈ ಅಡ್ಡ ಒಂದು ಬೇಲಿ ಆಗೈತಿ. ಹಾದು ಹೋಗು ಮುಂದ ಬರು ಮುಂದ ಅವ್ರ ಮಾರಿ ನೋಡುದಾಗೈತಿ. ನನ್ನ ಮಾತು ನೀನು ಕೇಳುವಲ್ಲ ಆಗ್ಯಾವ. ಊರ್ ಬಿಟ್ಟು ಎಲ್ಲರೂ ನಾವಾರ ಮುಂದಕ್ಕೆ ಹೋಗೋಣ ಅಂದ್ರ ನೀನು ಜಿದ್ದು ಹಿಡ್ದು ಇಲ್ಲ ಉಳ್ದಿ. ಹಂಗಪ್ಪ ನಮ್ ಕಣ್ ಮುಂದೆ ತಿರ್ಗಾಡ್ತಾರ, ವಿಚಾರ ಮಾಡ್ಲಿಕ್ಕಂದ್ರ ಹೆಂಗಪ್ಪ? ನಮ್ಮ ತಂಗಿ ಅನ್ನಕು ನನ್ನ ಮನಸ್ಸು ಒಪ್ಪಲ್ದು. ಇಲ್ಲಪ್ಪ, ಅವ್ರ ಗಂಜಿ ನಾವೆಲ್ಲರೂ ಊರ್ ಬಿಟ್ಟು ಹೋಗೋನೇನ? ಅವ್ರ ವಿಚಾರ ಒಟ್ಟ ಮಾಡಕ್ ಹೋಗ್ಬೇಡ್ತಂಗೇನಿ. ಅವ್ರು ನಮ್ಮ ಸಂಚಾರ ಬಿಟ್ರಂದ್ರ ಅವ್ರ ಸಂಚಾರ ನಾವು ಬಿಟ್ಟು ಬಿಡೋದು. ಅವ್ರ ವಿಚಾರ ಯಾಕೆ ಮಾಡೋದು ನಾವು? ಬಾ, ನಮ್ಮ ಪಾಡಿಗೆ ನಾವು ಹೋಗೋಣ, ಅವ್ರ ಪಾಡಿಗೆ ಅವ್ರು ಹೊತ್ತಾರ. ನಾವೇನ್ ತಪ್ಪು ಮಾಡಿದೆವು? ತಪ್ಪು ಮಾಡಿದವ್ರು ಎಟ್ಟು ಎತ್ತಿಕೊಂಡ್ ತಿರ್ಗಾಡ್ಬೇಕಾದ್ರ ನಡಿ. ನಮಗೇನ್ ಮಾಡೋದು? ಅವ್ರ ಪಾಡಿಗೆ ಅವ್ರು ಇರ್ತಾವ, ನಮ್ಮ ಪಾಡಿಗೆ ನಾವ್ ಇರ್ತಾವ. ನೀ ಯಾಕ ಕಡೆ ನೋಡ್ಲತ್ತಿದಿ? ಬಾ. ಯವ್ವ, ಈ ಬೇಲಿ ಜರ್ತಕ ನಮ್ಮ ನಡಬಾರಕ್ ಇದ್ದಿತ್ತಿಲ್ಲ ಅಂದ್ರ ಆ ಅಪ್ಪ ಮಗಳಿಗೆ ಇಬ್ಬರಿಗೂ ಏನ್ ಮಾಡ್ತಿದ್ರು ನನಗ ಗೊತ್ತಿದ್ದಿಲ್ಲ. ದಿನ ವಾರದಾಗ ರಾಖಿ ಹಬ್ಬ ಬರತೈತಿ, ಅವಾಗೊಂದ್ 4 ಮಾತಾಡಿ ಅಣ್ಣಾಗ ರಾಖಿ ಕಟ್ಲಿ ಅಪ್ಪ. ಹಂಗಿಲ್ಲಪ್ಪ, ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ರ ಯಾವುದೂ ಆಗಂಗಿಲ್ಲ. ಈಗ ನಾವು ದೂರಾಗಿ ಅಂದ್ ಬಳಕ ಅವರು ನಮ್ಮ ಶತ್ರು ಅಲ್ಲ, ನಾವು ಅವ್ರಿಗೆ ಶತ್ರು ಅಲ್ಲ. ಅಪ್ಪನೇ ಮಕ್ಳು ಮಕ್ಳೇ. ನೀ ಯಾಕೆ ವಿಚಾರ ಮಾಡಾಕತ್ತಿದಿ? ನಾಳೆ ಆ ದೇವ್ರೇ ಕೂಡ್ಸ್ಯಾನಲ್ಲ. ಏನಾರ ಬುದ್ಧಿ ಐತಿ ನಿನಗ? ಯವ್ವ, ನೀ ಹಿಂಗ್ ಹೇಳಕತ್ತು 10 ವರ್ಷ ಕಳೆದು ಹೋತ. ಅವರೇ ಅಟ್ಟು ಸೊಕ್ಕಿಲಿ ಮೆರಿಬೇಕಾದ್ರ ನಾವ್ಯಾಕೆ ಸೊಕ್ಕಿಲಿ ಮೆರಿಬಾರ್ದು? ಯಾವಾಗ ಅವರು ನಾವು ಒಂದಾಗ್ತೀವಿ, ಯಾವಾಗ ಅವ್ರ ಮ್ಯಾಗ ನಾ ಸೇಡು ತೀರ್ಸ್ಕೊತೀನಿ ಅಂತ ನನ್ನ ಹೊಟ್ಟ್ಯಾಗ ಬೆಂಕಿ ಉರಿಯಾಕತ್ತೈತಿ. ಆಕಿ ಹೆಣ್ಣಾಗಿ ನಿಮ್ಮ ತಾಯಿ ತಪ್ಪಾಗ್ಯದ ಹೇಳಿ ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿಲ್ಲ. 4 ಮಂದಿ ಕೂಡ್ಸದಾಕರ ನನ್ನಂತೆ ಏನೂ ಮಾತಾಡ್ಲಿಲ್ಲ. ನೀ ಏನ್ ತಿಳ್ಕೊಳಕತ್ತಿ? ಎಲ್ಲಾರು ಒಂದಾಗಿ ನಕ್ಕೊಂತ ಒಂದ ಕೂಡ್ ಕುಟುಂಬ ಇರೋನ ತಿಳ್ಕೊಂಡೇನು? ಅದು ಸಾಧ್ಯನೇ ಇಲ್ಲ. ಯಾರ್ಯಾರು ಊರನ ಮಂದಿ ನಮಗೆ ಏನೇನು ಹೇಳ್ಬೇಕು ಎಲ್ಲ ಹೇಳ್ಯಾರ. ನಿನ್ನ ಕಳ್ಳ ಕಡೆ ಜಗ್ತಿರ್ಬೇಕು, ನಂದು ಜಗ್ಗಂಗಿಲ್ಲ ನೋಡವ. ಅಲ್ಲವಾ, ನಿನ್ನ ಕಳ್ಳ ಕೇಳಂಗಿಲ್ಲ, ನನಗೆ ಗೊತ್ತದ. ತಾಯಿ ಕಡೆ ಜಗತ್ತದ, ಜಗ್ಗಂಗಿಲ್ಲ. ಅಷ್ಟಕ್ಕೂ ಹೋಗೋ ಮರ್ಜಿ ಇದ್ರ ನೀನ ಹೋಗ್ಬೋದು ಈ ಬೇಲಿ ದಾಟಿ. ನನ್ನ ಹೆಣ ಇಲ್ಲೇ ಬಿದ್ರು ಚಿಂತಿಲ್ಲ. ಆ ಬೇಲಿ ದಾಟಿ ನಾ ಯಾವತ್ತು ಬರಂಗಿಲ್ಲ. ನಮ್ ಸಂಬಂಧಗಳು ನಡಬಾರ್ಕ್ ನಿಂತದಿ ಬೇಲಿ ಏನ್ ಮುರುಗ್ ಬೀಳ್ತದಪ್ಪ. ತಂಗಿ, ಈ ಬೇಲಿ ಬಗ್ಗೆ ವಿಚಾರ ಮಾಡಕ್ ಹೋಗ್ಬೇಡ. ನೋಡು, ನಿಮ್ಮ ತಾಯಿ ನಿಮ್ಮ ಅಣ್ಣ ನಮ್ಗೆ ಬೇರೆ ಆಗ್ಬೇಕಾದ್ರೆ ಒಂದು ಕಾರಣೇ ಬೇರೆ ಐತಿ. ಮಂದಿ ಮಾತಿ ಕಿವಿ ಕೊಟ್ಟು ಅವ್ರು ಬೇರೆ ಆಗ್ಯಾರ, ಈ ಬೇಲಿ ಹಾಕೊಂಡಾರ. ಆ ಮಗ ಅದಲ್ಲ, ಅವ ನನಗೆ ಹುಟ್ಟ್ಯಾನ. ನನ್ನ ರಗತ್ ಏನೈತೆ ಅನ್ನೋದು ನನಗೆ ಗೊತ್ತೈತಿ.
ನನ್ನ ಹೆಂಡತಿದು ಗುಣ ಏನೈತಿ ಅನ್ನೋದು ನನಗೆ ಗೊತ್ತೈತಿ. ಅವರು ಒಂದಿನ ನನಗೆ ಕೂಡ್ತಾರ, ಈ ಬೇಲಿ ಹೋಗ್ತೈತಿ. ನೀ ಏನು ವಿಚಾರ ಮಾಡಕ್ಕೆ ಹೋಗ್ಬೇಡ, ನಡಿ ಮನೆ ಕಡೆ. ಯಪ್ಪ ಮಗಳು ಹೊಂಟದ, ಈ ಅಡ್ಡೆ ಮಾತಾಡ್ತೇನೋ ಅಪ್ಪ. ಎಷ್ಟು ದಿನ ಆಯ್ತು ಆಕಿ ನೋಡಿ, ಎರಡು ಮಾತಾಡ್ತೀನೋ. ಪಂಚಮಿ ಹಬ್ಬಕ್ಕೂ ಆಕಿ ಕರ್ಕೊಂಬರೋದಾಗಲಿಲ್ಲ. ಹಾಂ, ಈಗ ಮುಂದಿನ ವಾರನ ಬರೋದು ರಾಖಿ ಹಬ್ಬ ಅದ. ಎರಡು ಮಾತಾಡ್ತೀನೋ ಅಪ್ಪ. ಎಟ್ಟೆ ಅಲ್ಲಿ ನಿನ್ನ ತಂಗಿ ಅದಾಳ ಆಕಿ. ಅಪ್ಪ ನಮ್ಮ ಒಳಗ ಎಟ್ಟಕ್ಕೆ ವೈರಿತನ ಇರಲ್ಲಕ್ಕಪ್ಪ. ಅವಾಗ ಒಂದು ಮಾತು ಮಾತಾಡ್ತೀನಪ್ಪ. ಬೇಡವ, ನನ್ನ ಮಾತು ಕೇಳು. ನನಗೂ ಅಕ್ಕಿ ಜೋಡಿ ಮಾತಾಡಬೇಕು, ಮಗನ ಜೋಡಿ ಮಾತಾಡಬೇಕು ಅನ್ನೋದು ಭಾಳ ಹಂಬಲ ಐತಿ. ಯವ್ವ, ನೀ ನಿನ್ನ ಮಗಳ ಜೋಡಿ ಮಾತಾಡುವಂಗ ಇದ್ದಿದ್ರ ಈ ನಿನ್ನ ಮಗನ ಮರೆತು ಮಣ್ಣಾಗಿಟ್ಟು ಈ ಬೇಲಿ ದಾಟಿ ಹೋಗಿ ನಿನ್ನ ಮಗಳ ಜೋಡಿ ನಿನ್ನ ಗಂಡನ ಜೋಡಿ ಮಾತಾಡು. ನಾವು ಹೊಂಟ್ನೇವ. ಆದ್ರೂ ಅವರೇ ತೆಗ್ಗಿ ಬೆಗ್ಗಿ ಒಂದು ಮಾತು ಮಾತಾಡಲಾಗ್ಯಾರ. ನಾವು ಯಾಕೆ ಮಾತಾಡೋದವ ಅವ್ರ ಜೊತೆ? ನನ್ನ ಮಾತು ಕೇಳು. ಅವ್ರು ತೆಗ್ಲತ್ ನಾವು ತೆಗ್ಲತ್ ಅವರು. ಅಪ್ಪ ಎಲ್ಲ ಹೊಡೆದೋತಪ್ಪ. ಬಾ ಬಾ. ಇಲ್ಲಪ್ಪ, ನಾ ಅವ್ರ ಜೋಡಿ ಮಾತಾಡಂಗಿಲ್ಲ. ಯಾಕಿರ್ಲಕ್ಕ, ಮಗಳಿದ್ದರೆ ಇರ್ಲಕ್ಕ. ನಾನು ನಿನ್ನ ಮಾತೇ ಕೇಳ್ತೀನಪ್ಪ. ಹಾಂ, ಬಾ ಹೋಗೋಣ ಬಾ. ಈ ಒಂದಿನ ಆ ದೇವರು ಒಂದು ಮಾಡೇ ಮಾಡ್ತಾನ. ನೀನು ಸುಮ್ಮನೆ ನಡಿಯವ್ವ, ಅವ್ರ ವಿಷಯನೇ ತೆಗಿಬೇಡ, ನಡಿ. ಅದಕ್ಕೆ ನೀನು ಹೊರಗೆ ತರಂಗಿಲ್ಲ. ಬಾ. ಗೌರ, ಆರಾಮೈತಿ? ಹಿಂಗದೇ ನೋಡ್ರಿ. ನೀವು ಹೆಂಗಿದ್ದೀರಿ? ಹ್ಯಾಂಗಿದ್ರೇನು ಇರ್ಬೇಕಲ್ಲ, ಹೊತ್ತು ಬಂದಂಗ ಹೊತ್ತು ಕಳಿಬೇಕಲ್ಲ ಗೌರ. ಎಷ್ಟು ದಿವಸ ಆಯ್ತು ಮಾತಾಡಿ? ಈ ಕಡೆ ನಾ ಮಾತಾಡ್ಬೇಕಂದ್ರ ನನ್ನ ಮಗ ಬಿಡಂಗಿಲ್ಲ, ಆ ಕಡೆ ನನ್ನ ಮಗಳು ಮಾತಾಡ್ಬೇಕಂದ್ರ ನೀವು ಬಿಡಂಗಿಲ್ಲ. ಹೌದು ಗೌರ, ಏನು ಮಾಡೋದು, ಪರಿಸ್ಥಿತಿನೇ ಹಂಗೈತಿ ನೋಡು. ಗಂಡ ಹೆಂಡತಿ ಆದ್ರೂ ಕದ್ದು ಕೂಡುದು, ಕದ್ದು ಮಾತಾಡೋ ಪರಿಸ್ಥಿತಿ ಬಂದೈತಿ ಗೌರ. ನಾವು ಹಡದ ಮಕ್ಕಳಿಗೆ ನಾವೇ ಇಬ್ರು ಕೂಡಿ ಬ್ಯಾರೆ ಮಾಡ್ದಂಗಾಗ್ಯದ ಗೌರ. ಏನ್ ಚಿಂತೆ ಮಾಡಕ್ ಹೋಗ್ಬೇಡ. ಹಿಂದಿಲ್ಲಾರ ನಾಳೆ ಆ ದೇವ್ರ ನಮಗಿಬ್ಬರಿಗೆ, ನಮ್ಮ ಮಕ್ಕಳಿಗೆ ಒಂದು ಮಾಡೇ ಮಾಡ್ತಾನ ಗೌರ. ಏನ್ ಮಾಡ್ತಾನ್ರಿ, ಏನ್ ಮಾಡ್ತಾರ? ನಿಮಗ್ ನೋಡಿದ್ರ ನನ್ನ ಮಗ, ನಿಮಗ್ ನೋಡಿದ್ರ ಬೆಂಕಿ ಕಂಡ ಕಾರ್ದಂಗ ಕಾರ್ತಾನ ರೀ. ಹೌದು ಗೌರ, ಅವನ ತಲೆಯಾಗ ವಿಷದ ಬೀಜ ಆ ನಮೂನೆ ಬಿತ್ಯಾರ. ಅವ ನನ್ನ ಮಗ, ಅವ ಏನ್ ಅನ್ನೋದು ನನಗ್ ಗೊತ್ತೈತಿ, ನಿನಗ್ ಗೊತ್ತೈತಿ. ಆದ್ರ ಹೊರಗಿನ ಜನ ಏನು ವಿಷದ ಬೀಜ ಬಿತ್ತಾರಲ್ಲ, ಅದೇ ತಲೆಯಾಗ ಇಟ್ಕೊಂಡ್ ಕೂತಾರ ಗೌರ. ಅವ ಆಯ್ತ್ರಿ, ನೀವು ಚಂದಾಗಿರ್ರಿ, ಮಗಳಿಗೆ ಚಂದ ನೋಡ್ಕೋರಿ. 10-15 ವರ್ಷ ಐತ್ರಿ, ಬರೀ ಇದೇ ಹೇಳತ್ತೀರಿ. ಮಗಳಿಗೆ ಚಂದ ನೋಡ್ಕೋರಿ, ನೀವು ಚಂದಾಗಿರಿ. ಆಯ್ತು ಗೌರ, ನೀ ಹತ್ರ ಕಾಳಜಿನೇ ಮಾಡ್ಬಿಡ. ನಮ್ಮ ಮಗಳದು, ನೀ ಮಗನಿಗೆ ಚಂದಾಗಿ ನೋಡ್ಕೊ. ನೀ ಆರೋಗ್ಯ ಕಾಪಾಡ್ಕೋಪ, ನೀ ಚಂದಾಗಿರು. ಏನು ಟೆನ್ಷನ್ ತಗೋಬೇಡ. ಹಿಂದಿನ ನಾಳೆ ಆ ದೇವ್ರ ಒಂದ್ ಮಾಡೇ ಮಾಡ್ತಾನ. ಅದು ನನಗ ಮನಸ್ಸಿಗೆ ಖಾತ್ರಿ ಐತಿ ಗೌರ. ನೀ ಏನು ಟೆನ್ಷನ್ ತಗೋಬೇಡ, ಆರಾಮಿರಪ್ಪ, ಆರಾಮಿರು. ಹೋಗು, ನಿನ್ ಮಗ ಹಾದಿ ಕಾಯ್ತಾನ, ಹೋಗು. ಹೋಗು. ನೀವು ಆರೋಗ್ಯ ಕಾಪಾಡ್ಕೋರಿ, ನೀವು ಚಂದಾಗಿ ಆರೋಗ್ಯ ನೋಡ್ಕೋರಿ. ನಂದೇನು ಟೆನ್ಷನ್ ತಗೋಬೇಡ್ರಿ. ನನ್ನ ಮಗ ನನ್ನ ಬಂಗಾರಂಗೆ ಇಟ್ಟಾನ. ಮೊದಲೇ ಕೋಪಿಷ್ಟ ಅದಾನ. ತಡ ಆಯ್ತಂದ್ರ ಮತ್ತೆ ತಿರಿಗಿರಿ ಬರಂಗಿದ್ದ. ನಾ ಹೋಗ್ತೀನ್ರಿ. ಆಯ್ತು ಗೌರ.
ಮಾಡಿಟ್ಟಿನಿ ಯಾವ ಪರಿಸ್ಥಿತಿ ತಂದು ಮಕ್ಕಳು ಬೇರೆ ಹಾಕೊಂಡು ತಿರುಗಾಡಂಗೆ ಮಾಡಿಬಿಟ್ಟಿನಿ 15 ವರ್ಷ ಆಯ್ತು ನಾನು ದಿನ ಶೇಡಿನ ಜ್ವಾಲೆ ಇನ್ನೂ ಹಾರಿಲ್ಲ ನಮ್ಮ ಕುಟುಂಬದವ್ರಿಗೆಲ್ಲ ಕಳ್ಕೊಂಡು ನಾವು ಒಬ್ಬಂಟಿಯಾಗಿ ನಿಂತೀನಿ ಅದಕ್ಕೆ ಕಾರಣನೇ ನಮ್ಮ ಅಣ್ಣ ಅದಕ್ಕೆ ಇವ್ರಿ ದಿಕ್ಕ ದಿವಾಳಿ ಮಾಡಿಬಿಟ್ಟೇನೆ ಈ ಶೇಡಿನ ಜ್ವಾಲೆ ಇಟ್ಟಕ್ಕೆ ಮುಗಿಯಲ್ಲ ಇನ್ನು ಮ್ಯಾಗ ಹೆಣ ಬೀಳ್ತಾವ ಹೆಣ ನಮ್ಮ ಒಂದು ಹಿಂದೆ ಉಳಿದ್ರು ಯಾರು ಹಾದ್ಯಾಗ ಸಿಕ್ಕರೆ ಸಾಕು ತಾಸ್ ಕಟ್ಲೆ ಮಾತು ಹೇಳ್ಕೊತ ನಿತ್ತ ಬಿಡ್ತಾಳ ನಮ್ಮವ್ ಹೇಳೋದು ಕೇಳೋದೆಲ್ಲ ನಿತ್ತ ಬಿಟ್ಟೈತಿ ಈಗ ಅವ್ವ ಅಮ್ಮ ಹಾದ್ಯಾಗ ಬರ ತಡ ಆಗ್ಯದ ನನ್ನ ಮಗನ ಮನ್ಯಾಗ ಏನ್ ಮಾಡ್ಲತ್ತಾನೋ ಏನು ಸುದ್ದು ಏನ್ ಹತ್ತಾನೋ ಏನಿಲ್ಲ ಆಯ್ತವ ಸಮಾಧಾನ ಆಯ್ತು ಮನಸ್ಸು ಹಗರಾತಿರವ ಎಷ್ಟೊತ್ತಾತ್ ನಾ ಬಂದು ಕೂತ್ ಮಾತಾಡೋದೆಲ್ಲ ಮುಗೀತ ಅವ್ವ ಎಲ್ಲಿ ನನ್ನ ಗಂಡನ ಸಂಗಟ ಮಾತಾಡೋದು ನನ್ನ ಮಗನೇ ಗೊತ್ತಾಯ್ತು ಇಲ್ಲಪ್ಪ ನಾ ಏನ್ ಮಾತಾಡಿಲ್ಲ ಅವರೇ ನಿಂದ್ರಿಸಿ ಮಾತಾಡ್ಯಾರ ಹಾ ಮಾತಾಡಕಿನಿ ಅವನಿ ನಮ್ಮ ಮಯಾನ ಸುದ್ದಿ ಒಯ್ದು ಮಂದಿ ಮುಂದೆ ಹೇಳಾರ್ದೆ ನಿನಗೆ ಸಮಾಧಾನ ಆಗಂಗಿಲ್ಲ ನೀ ಮಾತಾಡಕಿನಲ್ಲ ಆದ್ ಬಿದ್ದು ಹೋಗೋರಿಲ್ಲ ಅವ್ರಾಗಿ ತರಬಿ ಆರಾಮಿದ್ದೀರಿ ಚಲೋ ಇದ್ದೀರಿ ಬೇಸ್ ಇದ್ದೀರಿ ಇಟ್ಟ ಅಂದಿರ್ತಾರ ಅವ್ರು ನೀ ನಮ್ಮ ಮನ್ಯಾನ ಸುದ್ದಿ ಎಲ್ಲ ಅವ್ರ ಮುಂದೆ ಹರ್ಕೊಂಡ್ ಕೂತ್ ಬಿಟ್ರೈತಿ ಅಯ್ಯವ್ವ ನನ್ನ ಗಂಡನ ಜೋಡಿ ಮಾತಾಡೋದು ಗೊತ್ತಾಗಿಲ್ಲ ಮಂದಿ ಸಂಗಟ ಮಾತಾಡೋದು ಗೊತ್ತಾಗ ಇಲ್ಲಪ್ಪ ಇಲ್ಲ ಅವರೇ ತರಬಿಸಿ ಮಾತಾಡ್ರ ನಾ ಮಾತಾಡಿ ಬಂದಿನಿ ನಡಿ ನಡಿ ಹೊಸ ಆಗ್ಯದ ನೋಡಾಕತ್ತೇತ ಅಣ್ಣ ಎಲ್ಲ ಹೊಂಟೆ ಅಣ್ಣ ನೋಡಿ ನೋಡಾರ ಹೊಂಟೆಲ್ಲ ಹೌದಪ್ಪ ಕೆಲವೊಂದು ಸತಿ ನೋಡಿ ನೋಡ್ಲಾರಂಗೆ ಹೋಗ್ಬೇಕು ಕೆಲವೊಂದು ಸತಿ ಮಾತಾಡ್ಲಾರ್ದಂಗೆ ಇರಬೇಕು ಆದ್ರೆ ಒಂದು ಸ್ವಲ್ಪ ಅರ್ಜೆಂಟ್ ಊರಾಗ ಕೆಲಸ ಐತಿ ಹೊಂಟೀನಿ ಏನು ಕೆಲಸ ಇತ್ತೇನು ಅದೇ ಅಣ್ಣ ನಾನು ಒಂದು ವಿಷಯ ತಂದಿದ್ದ ನಿನ್ನ ಸಂಗಡ ಮಾತಾಡ್ಬೇಕಂತೇಳಿ ಏನಪ್ಪ ಏನು ತಂದಿದೆ ಅಂತ ವಿಷಯ ಅದೇ ಅಣ್ಣ ವೈನಿ ಕಡೆ ಹೋಗಿದ ಅವೇನು ಪ್ರಕಾಶ ಬಾಂಬ್ ಸಿಡ್ಲಾಗತ್ತ ನಿನ್ನ ಹೆಸರು ಕೇಳಿದ್ರಿ ಹೌದಪ್ಪ ಬಾಂಬ್ ಸಿಡ್ದಂಗೆ ಸಿಡಿತಾನವ ಯಾಕಂದ್ರೆ ಅವನ ತಲೆಯಾಗ ಮದ್ದು ತುಂಬ ಮಂದಿನೇ ಬೇರೆ ಅದ ಬಾಂಬ್ ಸಿಡ್ದಂಗೆ ಗಟ್ಟಿ ಅಲ್ಲತ್ತಮ್ಮ ಸುನಾಮಿ ಸಿಡ್ದಂಗೂ ಸಿಡಿಕತ್ತ ನಮಗೆ ನೋಡಿದ್ರೆ ಹೋಲ್ಬಿಡು ಏನಿತ್ತು ವಿಷಯ ಅದೇ ಅಣ್ಣ ಅವ್ರ ಬದಲ್ದಾಗ ಒಂದು ಸ್ವಲ್ಪ ಮಾತಾಡೋದಿತ್ತು ಸ್ವಲ್ಪ ಕೊಡು ನೇಣ ಅವ್ರ ಬದಲ ಮಾತಾಡೋಕೆ ನನಗೆ ಟೈಮ್ ಇಲ್ಲ ಆದರೂ ನಿಂದರ್ಕಿಲ್ಲ ಒಂದೆರಡು ಮಾತು ಹೇಳು ಕೇಳ್ಕೊಂಡು ಹೋಗ್ಬಿಡ್ತೀನಿ ಅದೇ ಅಣ್ಣ ಅವ ಮಾಡೋದು ನೋಡಿದ್ರೆ ಎಲ್ಲಿ ನಿಮ್ಮ ಜೀವಾಗ ಹೊಡಿತಾ ಅಂತೇಳಿ ಅದೇ ವಿಷಯ ನಿಮ್ಗೆ ಕಿವಿ ಇಡ್ಲಿಕ್ಕೆ ಬಂದಿದ್ದಣ್ಣ ನೋಡಪ್ಪ ನಾವು ಗಂಡ ಅಂತ ಎಂದ ಕಲಿತೇವು ಅಂದೇ ಸತ್ತೋಗಿದೆ ಏನು ಜೀವಂತ ಏನು ಬರೀ ದೇಹ ಮಾತ್ರ ಅಟ್ಟೆ ಅದ ಜೀವ ಇಲ್ಲಿಲ್ಲ ಜೀವ ಅಲ್ಲಿ ಅದ ಏನು ಜೀವ ಹೊಡೆದು ಏನು ತೋಳವನ ಹೊಡಿಲಿ ಆತ ನೀನು ಬಂದ ಕೆಲಸ ಮುಗ್ದದ ತಿಳ್ಕೊತೀನಿ ಹೋಗ್ಬಿಡು ಅಲ್ಲ ನಮ್ಮ ಮಣ್ಣು ಏನು ತೆರೆ ಹಾಕೊಳಿಲ್ಲಲ್ಲ ಹಿಂಗೆ ಅದ್ರ ಬಗ್ಗೆ ಅದಂಗಿಲ್ಲ ಮನೆಗೆ ಹೋಗ ಹೇಳಬೇಕು ವೈನಿ ಓ ವೈನಿ ರೀ ಏ ಪ್ರಕಾಶ ಯಾರು ಕಲ್ಲಪ್ಪಣ್ಣ ನೀವು ಹಿಂಗ್ ಬಂದಿರಿ ಬರೆಯಬೇಕಲ್ರಿ ವೈನಿ ಬರೆಯಬೇಕಲ್ರಿ ನನಗೆ ಹಿಂದ ಮುಂದೆ ಯಾರು ಅದಾರ ಏನ್ರಿ ಎಲ್ಲ ನೀವೇ ರೀ ಮಗನ ಕಡೆ ಜರ ಜೀವನ ಅನಿಸ್ತ್ರಿ ಅದಕ್ಕೆ ಬಂದಿದ್ರಿ ಅಂದಂಗ ಕಕ್ಕ ಎಷ್ಟು ಅವಸರ್ಲೆ ನಮ್ಮ ಮನೆ ತನಕ ಬಂದಿ ಅಂದ್ರ ಹೋಗಿದ್ದೇನು ನನ್ನ ಶತ್ರುನ ಮನೆ ಕಡೆ ಹಂಗ ಅನ್ಬೇಡಪ್ಪ ನಿಮ್ಮ ಅಪ್ಪನ ಅಂತ ಶತ್ರು ನಮ್ಮ ಅಪ್ಪ ಅಂದ್ರ ನೀನು ಸಹಿತ ನನ್ನ ಶತ್ರು ಆತಿ ಕಾಕ ಮಾತಾಡೋ ಮುಂದೆ ವಿಚಾರ ಮಾಡಿ ಮಾತಾಡ್ತ ಬಾ ಏಪ್ಪ ಹಂಗ ಸಿಟ್ಟಿ ಬರಬಾರ್ದು ಹಂಗ ಮಾಡಬಾರ್ದು ಕಾಕ ಏನ್ ಹೇಳ್ತಾನೆ ಕೇಳಾನಿ ದಮ್ಮರೇ ಏನಿಲ್ರಿ ವೈನಿ ಅದೇ ಅಣ್ಣನ ಮನೆ ಕಡೆ ಹೋಗಿದ್ರಿ ಅಂದ್ರ ಮತ್ತ ನಮ್ಮ ವಿಷಯ ತೆಗೆದಿದ್ದ ಅಂದಂಗ ಆತು ಯವ ಮಾತಿಗೆ ನನ್ನ ಕಟ್ ಹಾಕಕ್ ಹೋಗ್ಬೇಡ ಒಂದು ಈ ಭೂಮಿ ಮ್ಯಾಗ ಅವಾರ ಇರ್ಲಿ ನಾರ ಇರ್ಲಿ ಕಟ್ಟಿದ ಕಟ್ಟ ನನಗೆ ಬಿಚ್ಚಿ ಬಿಡು ಮುಂದಿನ ಆಟ ನೋಡ್ರಿ ಹಂಗ ಮಾಡ್ಬಾರ್ದಪ್ಪ ಹಂಗ ಮಾಡ್ಬಾರ್ದು ಅವರು ಏನ್ ಹೇಳ್ಯಾರ ಕೇಳಾನು ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ರ ಹೆಂಗ ಹಿರಿಯರ್ ಬಂದಾರ ಕಾಕ ಬಂದಾನಲ್ಲ ಏನ್ ಹೇಳ್ತಾನೆ ಕೇಳಾಮಿ ಹಂಗ ಸಿಟ್ಟು ಮಾಡಿದ್ರೆ ಹೆಂಗಪ್ಪ ಹಾ
ಹಂಗೆಲ್ಲ ಮಾಡಬೇಡ, ನೀ ಸಮಾಧಾನ ಮಾಡ್ಕೋ. ನಾ ಎಲ್ಲ ಹೇಳ್ತೀನಿ ನಿನಗೆ, ಸಮಾಧಾನ ಮಾಡ್ಕೊ ನೀ. ಆಯ್ತು ಗಗ, ನಿನ್ನ ಮಾರಿ ನೋಡಿ ಸುಮ್ಮಾದಂಗೆ ಆಗೈತಿನ. ಅದೇನು ಹೇಳ್ತಿ ಹೇಳು. ಹೋಗಿದಪ್ಪ, ಆ ಮನಿಗೆ ಹೋಗಿದ. ಅಲ್ಲಿ ನಿಮ್ಮ ಬಗ್ಗೆ ಮಾತಾಡೋಣ. ಅವ್ರೇನು ಕೆಂಡನೆ ಕಾರ್ತಾರಲ್ಲ ಮರ. ಕೇಳಿಸ್ತು ಯವ್ವ ಕಾಕ ಹೇಳಿದ ಮಾತ. ಹೇಳಿದ್ನೇವ ನನ್ನ ಮಾತನ್ನ ಕೇಳುವಲ್ಲಿ. ಏನಾರು ಕೇಳಕ್ ಹೋದ್ರೆ ಸಿಟ್ಟಿಗೆ ಬರಬೇಡಪ್ಪ, ಸಿಟ್ಟಿಗೆ ಬರಬೇಡ, ಸಮಾಧಾನ ಮಾಡ್ಕೋತಿ. ಈಗ ಹೆಂಗೆ ಸಮಾಧಾನ ಮಾಡ್ಕೋತಿ ಹೇಳು. ಆ ದೊಡ್ಡ ಮನುಷ್ಯನ ವಿಷಯದಾಗ ಏನತ್ತು ಸಮಾಧಾನ ಮಾಡ್ಕೋತಿ ನೋಡು ನೀನ. ಸಮಾಧಾನಪ್ಪ ಸಮಾಧಾನ. ಅವರು ಏನಂದಾರ ಕೇಳಾನು. ಏನಂದಾರ್ರಿ ಕಲ್ಲಪ್ಪನ? ಏನಿಲ್ರಿ ವೈನಿ, ನಿಮ್ಮ ಬಗ್ಗೆ ಮಾತಾಡಿದ್ರ ಈ ಕಿಮ್ಮತ್ ಎಲ್ಲಾರ ಮಾಡ್ತಾರಿ. ಏನು ನಿಮ್ಮ ಯಾವ ಪ್ರೀತಿನೇ ಇಲ್ಲವ್ರ ಮಾಡತ್ತಾರಿ. ಕೇಳ್ದಿಯವ್ವ ಕಾಕ ಹೇಳಿದ ಮಾತ ಕೇಳ್ದಿ. 15 ವರ್ಷದಿಂದ ನೋಡಕತ್ತೀನಿ ಆ ದೊಡ್ಡ ಮನುಷ್ಯ ನಮ್ಮ ಮ್ಯಾಗ ಎತ್ತ ಪ್ರೀತಿ ಅದಾನ ಅನ್ನೋದು ಊರಾಗಿನ ಮಂದಿಲ್ಲ ಬಂದು ಹೇಳ್ತಾರ. ಆ ಪುಣ್ಯಾತ್ಮ ನನ್ನ ಮ್ಯಾಗ ನಿನ್ನ ಮ್ಯಾಗ ಎಷ್ಟು ಪ್ರೀತಿ ಅದ ನಾನು ಅಂಥವನಿಗೆ ಹೆಂಡ್ತಿ ಮಗ ಮಕ್ಕಳು ಯಾಕಾರ ಬೇಕವ? ಒಂದು ಸಲ ಮಾರಿ ಹೊಡೆದು ಕೇಳ್ಬಿಡು. ಬ್ಯಾಡಂದ್ರೆ ನಾವರೇ ಸತ್ತು ಹೋಗೋನು, ಸಮಾಧಾನ ಅವಾರ ಚಂದಾಗಿರ್ಲಿ. ಸಮಾಧಾನ. ಇವತ್ತಿಗೆ ಇಟ್ಟು ಸಾಕು. ನಾ ಬಲ್ರೇನ್ರಿ? ಹೋಗ್ಬರ್ರಿ ಕಲ್ಲಪ್ಪನ. ಏನಪ್ಪ ನಿಮ್ಮ ಹೋಗ ಚಂದ ನೋಡ್ಕೋ. ಏನ ಚಂದಾಗ ನೋಡ್ಕೋ ತಿಳಿತೇನಪ್ಪ. ಚಂದ ನೋಡ್ಕೊರ. ನಾ ಬರ್ಲೆ. ಮಣ್ಣ ವೈನಿ ಒಂದ್ ಆಗಂಗೆ ಕಾಣಿಸ್ತಾರ. ಈಸ್ ದಿನ ಏನು ಅರ್ಥ ಆತು. ಇನ್ನು ಮುಂದಾರೆ ಆ ಮಕ್ಕಳ ಜೊತೆ ಚಂದಾಗಿ ಬದುಕುನ್ ಗೌರ. ಇನ್ನು ಅವ್ರಿಗೆ ಈ ಭೂಮಿ ಮ್ಯಾಗ ಬದುಕಲಿಕ್ಕೆ ಬಿಡಂಗಿಲ್ಲ. ಹೌದ್ರಿ, ನಾನು ನನ್ನ ಮಗನಿಗೆ ಬುದ್ಧಿ ಹೇಳ್ತೀನಿ, ನೀವು ನಿನ್ನ ಮಗಳಿಗೆ ಬುದ್ಧಿ ಹೇಳ್ರಿ. ಇನ್ನ ದೋಷ ಅನ್ನೋದು ಬ್ಯಾಡ್ರಿ. ಇವತ್ತೇನಕ್ಕಾಗಲ್ಲಕ್ಕ, ಅಣ್ಣಾಗ ನಾ ರಾಖಿ ಕಟ್ಲೇಬೇಕು. ಎಲ್ಲರಿಗೂ ನಮಸ್ಕಾರ. ನಮ್ಮ ಐಶು ಬಿಜಾಪುರ ಅವ್ರ ಚಾನಲ್ಗೆ ಒಂದು ಹೊಸ ವಿಡಿಯೋ ಮಾಡಿದೆವು. ಮತ್ತು ಫ್ಯಾಮಿಲಿ ವಿಡಿಯೋ ಅದ. ಭಾಳ ಒಳ್ಳೆ ಸ್ಟೋರಿ ಅಂದ್ರೇನು, ಅದು ನೋಡಿದವರು ಭಯಾನಕ ಕತೆ ಮಾಡಿದೆವು. ಮತ್ತು ಈ ಕತೆ ಬಗ್ಗೆ ನಮ್ಮ ಪ್ರಶಾಂತ್ ಅವ್ರು ಹೇಳ್ತಾರೆ, ಅವ್ರ ಬಾಯಿಲೇನು ಕೇಳೋಣ. ಈ ಕಥೆಯ ವಿಶೇಷತೆ ಏನು ಅಂದ್ರೆ, ರಕ್ಷಾ ಬಂಧನದ ಪ್ರಯುಕ್ತವಾಗಿ ಮಾಡಿರ್ತಕ್ಕಂಥ ಈ ಒಂದು ಕಿರುಚಿತ್ರ ನಮ್ಮ ಮೌಲಾ ಸರ್ ಅವರು ನಿರ್ದೇಶನ ಮಾಡಿದ್ರು. ಒಳ್ಳೆಯ ಅದ್ಭುತವಾದ ಒಂದು ಸಿನಿಮಾ ರೀತಿಯ ಕಥೆಯನ್ನ ನಿರ್ಮಾಣ ಮಾಡಿಕೊಟ್ರು. ನಮ್ಮ ತಂಡಕ್ಕೆ ಬಹಳ ಪ್ರೋತ್ಸಾಹ ನೀಡಿರುವಂತವ್ರು, ಇವರಿಗೆ ನಮ್ಮ ತಂಡದ ವತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಬಹಳ ಅದ್ಭುತವಾದ ಕಥೆಗಳನ್ನು ನಿರ್ಮಾಣ ಮಾಡಿಕೊಡ್ತಾರ. ನಮಗೆ ಬಹಳ ಪ್ರೋತ್ಸಾಹ ನೀಡ್ಯಾರ. ಮತ್ತೆ ನಮ್ಮ ಇಲ್ಲಿ ಐರಸಂಗ್ ಗ್ರಾಮದಲ್ಲಿ ನಮ್ಮ ವಕೀಲರ ತೋಟದಲ್ಲಿ ನಾವು ಚಿತ್ರೀಕರಣ ಮಾಡಿದ್ವಿ. ಅವರು ಕೂಡ ನಮಗೆ ಬಹಳ ಪ್ರೋತ್ಸಾಹ ನೀಡಿದ್ರು, ಸಹಕರಿಸಿದ್ರು. ಮತ್ತೆ ಚಿತ್ರೀಕರಣ ಮಾಡೋದಕ್ಕೆ ಎಲ್ಲ ರೀತಿಯ ಅವಕಾಶಗಳನ್ನು ನಮಗೆ ಕಲ್ಪಿಸಿಕೊಟ್ರು. ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಲುಪಿಸ್ತೇವೆ.